ನಮಸ್ಕಾರ. ಅಗ್ರ ರಾಷ್ಟ್ರೀಯ ವಾರ್ತೆಗೆ ಸ್ವಾಗತ. ನಾನು ನವಿತಾ ಜೈನ್. ಈಗ ಟಾಪ್ ಸ್ಟೋರೀಸ್. ನಮ್ಮ ಮೇಲೆ ನಂಬಿಕೆ ಇದ್ರೆ ನಮ್ಮನ್ನ ಬಿಟ್ಟು ಬಿಡಿ. ಶಾಸಕರ ಜಗಳದಿಂದ ನಮ್ಮ ಮರ್ಯಾದೆಯನ್ನು ಕೂಡ ಹೋಗ್ತಾ ಇದೆ. ಕಾಂಗ್ರೆಸ್ ನಾಯಕರಿಗೆ ರೆಸಾರ್ಟ್ ಶಾಸಕರು ದುಂಬಾಲು ಬೀಳ್ತಾ ಇದ್ದಾರೆ. ನಮ್ಮ ಮೇಲೆ ನಿಮ್ಗೆ ನಂಬಿಕೆ ಇದ್ರೆ ನಮ್ಮನ್ನ ಈ ರೆಸಾರ್ಟ್ ನಿಂದ ಬಿಟ್ಟು ಬಿಡಿ. ಶಾಸಕರ ಜಗಳದಿಂದ ನಮ್ಮ ಮರ್ಯಾದೆಯನ್ನು ಕೂಡ ಹೋಗ್ತಾ ಇದೆ ಅಂತ ಹೇಳಿ ಈಗ ರೆಸಾರ್ಟ್ ನಿಂದ ಹೊರಬರೋದಕ್ಕೆ ಶಾಸಕರು ದುಂಬಾಲು ಬೀಳ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ಈಗ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ನಮಗೆ ಕ್ಷೇತ್ರದಿಂದ ನಮ್ಮ ಕುಟುಂಬದಿಂದ ಫೋನ್ಗಳ ಮೇಲೆ ಫೋನ್ಗಳು ಬರ್ತಾ ಇದೆ. ಕೆ.ಸಿ. ವೇಣುಗೋಪಾಲ್, ಸಿದ್ದರಾಮಯ್ಯ ಸಭೆಯಲ್ಲೇ ಶಾಸಕರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದು ನಮ್ಮ ಮೇಲೆ ನಂಬಿಕೆ ಇದ್ರೆ ನಮ್ಮನ್ನ ಇಲ್ಲಿಂದ ಬಿಟ್ಬಿಡಿ ಅಂತ ಹೇಳಿ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ನ ಇತರೆ ಶಾಸಕರುಗಳು ರೆಸಾರ್ಟ್ ನಿಂದ ಕಳಿಸುವಂತೆ ಕೈ ಶಾಸಕರು ಒತ್ತಾಯವನ್ನ ಮಾಡ್ತಾ ಇದ್ದು, ಇವತ್ತಿರಿ ನಾಳೆ ನೋಡೋಣ ಅಂತ ಹೇಳಿದ್ದ ಸಿದ್ದರಾಮಯ್ಯ ಹಾಗೇನೆ ಕೆ.ಸಿ. ವೇಣುಗೋಪಾಲ್ ಅವರು ಈ ರೀತಿಯ ಮಾತನ್ನ ಹೇಳಿದ್ದಾರೆ. ಆದ್ರೆ ಆಲ್ರೆಡಿ ಲಗೇಜ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ಶಾಸಕರು. ಈ ಮಾತನ್ನ ಕೇಳಿ ಕಾಂಗ್ರೆಸ್ ಶಾಸಕರು ನಿರಾಸೆಯನ್ನು ಅನುಭವಿಸ್ತಾ ಇದ್ದಾರೆ. ಇವತ್ತು ಇರಿ ನಾಳೆ ನೋಡೋಣ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೇನೆ ಕೆ.ಸಿ. ವೇಣುಗೋಪಾಲ್ ಅವರು. ಒಟ್ಟಾರೆ ನಮ್ಮನ್ನ ಇಲ್ಲಿಂದ ಬಿಟ್ಟು ಬಿಡಿ, ನಮ್ಮ ಮೇಲೆ ನಿಮ್ಗೆ ನಂಬಿಕೆ ಇದ್ರೆ ನಮ್ಮನ್ನ ಇಲ್ಲಿಂದ ಕಳುಹಿಸಿ. ಕುಟುಂಬದಿಂದ ಕ್ಷೇತ್ರದಿಂದ ನಮ್ಗೆ ಕಾಲ್ಗಳ ಮೇಲೆ ಕಾಲ್ ಬರ್ತಾನೆ ಇದೆ, ದಯವಿಟ್ಟು ನಮ್ಮನ್ನ ಇಲ್ಲಿಂದ ಹೊರಗೆ ಕಳುಹಿಸಿ ಅಂತ ಹೇಳಿ ಲಗೇಜ್ ಅನ್ನು ಕೂಡ ರೆಡಿ ಮಾಡ್ಕೊಂಡಿದ್ರು ಶಾಸಕರುಗಳು. ಆದ್ರೆ ಇವತ್ತು ಒಂದು ದಿನ ಇರಿ ನಾಳೆ ನೋಡೋಣ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಸಿದ್ದರಾಮಯ್ಯ ಹಾಗೇನೆ ಕೆ.ಸಿ. ವೇಣುಗೋಪಾಲ್. ಇದರಿಂದ ನಿರಾಸೆಗೆ ಒಳಗಾಗಿದ್ದಾರೆ. ಎಲ್ಲವೂ ತಣ್ಣಗಾಯಿತು ಅಂತಿದ್ದಾಗಲೇ ಶಾಸಕರ ಬಡಿದಾಟ, ಹಲ್ಲೆ, ಗಲಾಟೆಯ ಕಿಡಿ ಕಾಂಗ್ರೆಸ್ ಅನ್ನೇ ಸುಟ್ಟು ಹಾಕ್ತಾ ಇದೆ. ಬಳ್ಳಾರಿ ಶಾಸಕರ ಬೆಂಕಿಯಾಟದಲ್ಲಿ ಸಿಲುಕಿ ನಾಯಕರು ವಿಲವಿಲ ಅಂತ ಒದ್ದಾಡ್ತಿದ್ದಾರೆ. ಅಷ್ಟಕ್ಕೂ ಈಗಲ್ಟನ್ ರೆಸಾರ್ಟ್ ನಲ್ಲಿ ನಡೆದಿದ್ದೇನು, ಯಾಕೆ ಕಿತ್ತಾಡಿಕೊಂಡ್ರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಬಟ್ ಹಲ್ಲೆ ನಡೆದಿದ್ದಂತೂ ನಿಜ. ಆಪರೇಷನ್ ಕಮಲದ ಹಗ್ಗ ಜಗ್ಗಾಟ, ಬಳ್ಳಾರಿ ಗುರು ಶಿಷ್ಯರ ಮಧ್ಯೆ ಬಡಿದಾಟ, ಗಣೇಶನ ಗಲಾಟೆಗೆ ಆಸ್ಪತ್ರೆ ಸೇರಿದ ಆನಂದ್ ಸಿಂಗ್. ಒಂದು ವಾರದಿಂದ ನಡೆಯುತ್ತಿರುವ ರಾಜ್ಯ ರಾಜಕೀಯದ ರೆಸಾರ್ಟ್ ರಾಜಕೀಯ ನೀನಾ ನಾನಾ ಅನ್ನೋ ಮಟ್ಟದಿಂದ ಈಗ ಹಲ್ಲೆ, ಬಡಿದಾಟ, ಗಲಾಟೆಗೆ ತಿರುಗಿದೆ. ಬಳ್ಳಾರಿ ನಾಯಕರ ಮಧ್ಯೆ ಎದ್ದ ಅಸಮಾಧಾನ ಕಿಚ್ಚು ಈಗ ಕಾಂಗ್ರೆಸ್ ನಾಯಕರ ನೆಮ್ಮದಿಯನ್ನೇ ಕೆಡಿಸಿದೆ. ಇದಕ್ಕೆಲ್ಲ ಕಾರಣ ಆಗಿದ್ದು ಹೊಸಪೇಟೆ ಶಾಸಕ ಆನಂದ್ ಸಿಂಗ್, ಕಂಪ್ಲಿ ಶಾಸಕ ಗಣೇಶ್, ಹಗರಿಬೊಮ್ಮನಹಳ್ಳಿ ಶಾಸಕ ಭೀಮಾನಾಯ್ಕ್. ಆಪರೇಷನ್ ಕಮಲದ ಭೀತಿ ಶುರುವಾದ್ಮೇಲೆ ಬಿಜೆಪಿ ಸಂಪರ್ಕಿಸಿದ್ದ ಶಾಸಕರನ್ನೆಲ್ಲ ತಂದು ಬಿಡದಿಯ ಈಗಲ್ಟನ್ ರೆಸಾರ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಕೂಡಿ ಹಾಕಿದ್ರು. ಮೊದಲ ದಿನ ಶಾಂತವಾಗಿದ್ದ ಬಳ್ಳಾರಿ ಶಾಸಕರು ಎರಡನೇ ದಿನ ರೆಸಾರ್ಟಿನಲ್ಲಿ ರಂಪಾಟ ಮಾಡಿದ್ದಾರೆ. ಬಿಜೆಪಿಗೆ ಹೋಗುವ ವಿಷಯದಲ್ಲಿ ಆನಂದ್ ಸಿಂಗ್, ಭೀಮಾನಾಯ್ಕ್, ಗಣೇಶ್ ಮೂವರ ಮಧ್ಯೆ ಗಲಾಟೆ ಶುರುವಾಗಿ ಆನಂದ್ ಸಿಂಗ್ ಆಸ್ಪತ್ರೆ ಸೇರುವ ರೀತಿ ಹಲ್ಲೆ ಮಾಡಿದ್ದಾರೆ. ಎಣ್ಣೆ ಹಾಕ್ತಾ ರಾತ್ರಿ 10 ಗಂಟೆಗೆ ಶುರುವಾಯಿತು ವಾಗ್ವಾದ. ಕುಡಿದ ಮತ್ತಲ್ಲಿ ಮಧ್ಯರಾತ್ರಿ 1 ಗಂಟೆಗೆ ನಡೀತು ಹಲ್ಲೆ. ರಾತ್ರಿ 10 ಗಂಟೆ ಸುಮಾರಿಗೆ ಬಳ್ಳಾರಿಯ 4 ಶಾಸಕರಾದ ಆನಂದ್ ಸಿಂಗ್, ಭೀಮಾನಾಯ್ಕ್, ಗಣೇಶ್ ಹಾಗೂ ತುಕಾರಾಂ ಈಗಲ್ಟನ್ ರೆಸಾರ್ಟಿನಲ್ಲಿ ಒಟ್ಟಿಗೆ ಕೂತು ಮದ್ಯಪಾನ ಮಾಡ್ತಿದ್ರು. ಬಿಜೆಪಿಗೆ ಹೋಗುವ ವಿಚಾರದಲ್ಲಿ ಮೂವರ ಮಧ್ಯೆ ಮಾತಿಗೆ ಮಾತು ಬೆಳೀತು. ಸುಮ್ನಿರಪ್ಪ, ಜಾಸ್ತಿ ಮಾತಾಡಬೇಡ ನೀನು. ನಾನು ಬಿಜೆಪಿಗೆ ಹೋಗ್ತೀನಿ ಅಂತ ನೀನೇ ತಾನೇ ಪ್ರಚಾರ ಮಾಡಿದ್ದು? ನಾನ್ ಹೇಳಿಲ್ಲ. ನಿನಗೆ ಯಾರು ಹೇಳಿದ್ದು? ನನಗೂ ಗೊತ್ತಿದೆ, ನೀನೇ ಎಲ್ಲಾ ಕಡೆ ಹೇಳಿದ್ದು. ನೀನೇ ಹೈಕಮಾಂಡ್ ಹತ್ರ ನಾನು ಬಿಜೆಪಿ ಹೋಗ್ತೀನಿ ಅಂದಿದ್ದು. ಇಲ್ಲ, ನಿನಗೆ ಯಾರೋ ತಪ್ಪು ಮೆಸೇಜ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಹತ್ರ ನೀನೇ ಹೇಳಿದ್ದು ಅಂತಾನು ನನಗೆ ಗೊತ್ತಿದೆ. ನೀನು ಮಾಡಿರೋದಕ್ಕೆ ನಾವು ಮುಖ ಎತ್ಕೊಂಡು ಓಡಾಡಕ್ಕಾಗ್ತಿಲ್ಲ. ನಾನು ಬಿಜೆಪಿ ಸೇರ್ತೀನಿ ಅಂತ ಗಾಳಿ ಸುದ್ದಿ ಹಬ್ಬಿಸಿದ್ರು. ಈಗ ನಾನ್ ಯಾರ ಹತ್ರ ಹೇಳಿ? ಅದು ನಿನ್ ಕರ್ಮ. ನಮ್ ಬಗ್ಗೆ ಯಾಕೋ ಹೈಕಮಾಂಡ್ ಬಳಿ ಹೇಳಿದೆ? ಆಯ್ತು ಬಿಡಿ, ಈಗ ಸುಮ್ಮನೆ ರೆಸಾರ್ಟ್ ನಲ್ಲಿ ಕಿತ್ತಾಟ ಬೇಡ. ನಿನ್ ಇಲ್ಲಿವರೆಗೆ ಬಿಟ್ಟಿದ್ದೆ ತಪ್ಪಾಯ್ತು. ನಿನ್ ಗ್ರಹಚಾರ ಬಿಡಿಸ್ಲಿಲ್ಲ ಅಂದ್ರೆ ಮುಂದೆ ಇನ್ನೇನು ಮಾಡ್ತೀಯೋ ಗೊತ್ತಿಲ್ಲ. ಹೀಗೆ ಮಾತಿನ ಚಕಮಕಿ ಆಗ್ತಿದ್ದಂತೆ ಆನಂದ್ ಸಿಂಗ್ ಮೇಲೆ ಭಯಾನಕವಾಗಿ ಹಲ್ಲೆ ನಡೆದು ಹೋಯಿತು. ಬಳ್ಳಾರಿ ಕಲಿಗಳ ಹೊಡಿಬಡಿ ಆಟ ನೋಡಿ ದಂಗಾದ ಈಗಲ್ಟನ್ ರೆಸಾರ್ಟ್ ಸಿಬ್ಬಂದಿ ಮತ್ತು ಡಿಕೆ ಶಿವಕುಮಾರ್ ಬೆಂಬಲಿಗರು ತಕ್ಷಣ ಬಂದು ಜಗಳ ಬಿಡಿಸಿದ್ರು. ಆಮೇಲೆ ನೋವು ತಾಳಲಾರದೆ ಆನಂದ್ ಸಿಂಗ್ ಒದ್ದಾಡ್ತಿದ್ದಾಗ ತಕ್ಷಣ ಅವರನ್ನ ಬೆಂಗಳೂರಿನ ಅಪೋಲೋ ಆಸ್ಪತ್ರೆಗೆ ತಂದು ಸೇರಿಸಿದ್ದಾರೆ. ಆನಂದ್ ಸಿಂಗ್ಗೆ ನಿಜಕ್ಕೂ ಏನಾಗಿದೆ? ಹೊಸಪೇಟೆ ಶಾಸಕ ಆನಂದ್ ಸಿಂಗ್ರ ಬಲಗಣ್ಣು ಊತ ಬಂದಿದೆ. ಕಣ್ಣಿನ ಸುತ್ತ ನೀಲಿಗಟ್ಟಿದೆ.
ಮುಖದ ಮೇಲೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಭುಜ ಹಾಗೂ ಪಕ್ಕೆ ಮೇಲೂ ಹಲ್ಲೆ ಮಾಡಿರೋದು ದೃಢಪಟ್ಟಿದೆ. ಆದರೆ ಕಾಂಗ್ರೆಸ್ ನಾಯಕರಾಗಲಿ ಆಸ್ಪತ್ರೆಯವರಾಗಲಿ ಯಾವುದನ್ನು ಖಚಿತಪಡಿಸಿಲ್ಲ. ಹಲ್ಲೆ ಆಗಿದೆ ಅಂದ್ರು ಸಿದ್ದರಾಮಯ್ಯ ಜಮೀರ್. ಏನು ಆಗಿಲ್ಲ ಅಂತಾರೆ ಡಿಕೆ ಬ್ರದರ್ಸ್. ಹಲ್ಲೆ ನಡೆದಿದ್ರು ಕಾಂಗ್ರೆಸ್ನವರು ಪ್ರಕರಣ ಮುಚ್ಚಿ ಹಾಕೋ ಪ್ರಯತ್ನ ಮಾಡ್ತಿದ್ದಾರೆ. ಹಲ್ಲೆ ಆಗಿದೆ ಅಂತ ಸಿದ್ದರಾಮಯ್ಯ ಮತ್ತು ಜಮೀರ್ ಸ್ಪಷ್ಟನೆ ಕೊಟ್ರೆ ಏನು ಆಗಿಲ್ಲ ಅಂತಿದ್ದಾರೆ ಡಿಕೆ ಬ್ರದರ್ಸ್. ಗಣೇಶನ್ಗೆ ಮತ್ತೆ ಆನಂದ್ ಸಿಂಗ್ಗೆ ಭೀಮಾ ನಾಯ್ಕರಿಗೆ ರಾತ್ರಿ ಗಲಾಟೆ ಆಗಿದೆ ಅಂತ ನನಗೂ ಸುದ್ದಿ ಅಲ್ಲಿಂದ. ಈಗ ಸ್ನೇಹಿತರು ಸಣ್ಣ ಹೊಡೆದಾಡ್ಕೊಂಡವ್ರು ಇಬ್ರು. ಒಂದು ಸ್ವಲ್ಪ ಕಣ್ಣಿಗೆ ಒಂದು ಸಣ್ಣ ಏಡ್ ಬಿದ್ದಿದೆ, ಜಾಸ್ತಿ ಏನಿಲ್ಲ, ಅದು ಸಣ್ಣ ಏಡ್. ಆ ಕಾರಣದಲ್ಲಿ ಹಾಸ್ಪಿಟಲ್ ಅಡ್ಮಿಟ್. ಭೀಮಾ ನಾಯಕು, ಕಮಲಿ, ಗಣೇಶ್, ಆನಂದ್ ಸಿಂಗ್ 3 ಜನ ಆತ್ಮೀಯ ಸ್ನೇಹಿತರು. ಆತ್ಮೀಯ ಸ್ನೇಹಿತರಲ್ಲಿ ಸಣ್ಣ ಪುಟ್ಟ ಗಲಾಟೆ ಆಗೋದು ಸಹಜ. ಆನಂದ್ ಸಿಂಗ್ ರವರು ಗುಣಮುಖರಾಗ್ತಾ ಇದ್ದಾರೆ, ಸಾಯಂಕಾಲದವರೆಗೆ ಡಿಸ್ಚಾರ್ಜ್ ಆಗ್ತಾರೆ. ಯಾವುದೇ ಗಲಾಟೆ ಆಗಿಲ್ಲ. ಇದೆಲ್ಲನೂ ಕೂಡ ತಪ್ಪು ಮಾಹಿತಿ ಇವತ್ತಿನ ದಿವಸ ಅಲ್ಲಿಂದ ಸೃಷ್ಟಿ ಮಾಡಿದ್ದಾರೆ. ಅಂಥವ್ ರೀತಿ ಯಾವುದೇ ಗಲಾಟೆ ಆಗಿಲ್ಲ. ಆಯ್ತು, ಆನಂದ್ ಸಿಂಗ್ ಯಾವ್ದೋ ಮದುವೆಗೆ ಹೋಗ್ಬೇಕು ಅಂತ ಹೋಗಿದ್ದಾರೆ. ಸುಮ್ಮನೆ ನೀವು ಗಲಾಟೆ ಆಗೋಯ್ತಂತೆ, ಮಾರಾಮಾರಿ ಆಯ್ತಂತೆ. ಯಾರೋ ಮಿಸ್ಯೂಸ್ ಮಾಡಿದ್ದಾರೆ. ಯಾವ ಗಲಾಟೆನೂ ಇಲ್ಲ, ಯಾವ ಮಾರಾಮಾರಿನೂ ಇಲ್ಲ, ಯಾವ ಬಾಟ್ಲು ಹೊಡೆದಾಟನೂ ಇಲ್ಲ, ಯಾವುದು ಸಂದರ್ಭ ಇಲ್ಲ. ಬೆಳಗಿನ ಜಾವ 7 ಗಂಟೆಗೆ ಅವರು ಆಸ್ಪತ್ರೆಗೆ ಅವರೇ ಬಂದು ಎದೆ ನೋವು ಅಂತ ಹೇಳಿ ಅಡ್ಮಿಟ್ ಆಗಿದ್ದಾರೆ. ಬಾಟ್ಲಿಲಿ ಹೊಡೆದಾಡ್ಬಿಟ್ಟಿದ್ದಾರೆ ಅಂತ ಯಾವ ವಿಚಾರನೂ ಕೂಡ ಆನಂದ್ ಸಿಂಗ್ ಅವರು ತಿಳಿಸ್ಲಿಲ್ಲ. ತಲೆಗೆ ಪೆಟ್ಟು ಬಿದ್ದಿಲ್ಲ, ತಲೆಗೂ ಏನು ಆಗಿಲ್ಲ, ಆರೋಗ್ಯವಾಗಿದ್ದಾರೆ. ನನಗೆ ಗಲಾಟೆ ಆಗಿರೋ ತರ ಕಾಣಿಸ್ತಾ ಇಲ್ಲ. ಯಾವುದೇ ಎಕ್ಸ್ಟರ್ನಲ್ ಇಂಜುರೀಸ್ ಆಗಲಿ ಏನು ಕೂಡ ನನ್ನ ಕಂಡಂಗೆ ಏನು ಕಾಣಿಸ್ಲಿಲ್ಲ. ಸದ್ಯಕ್ಕೆ ಈಗಲ್ಟನ್ ರೆಸಾರ್ಟ್ನಲ್ಲಿರುವ ಶಾಸಕ ಗಣೇಶ್, ಭೀಮಾ ನಾಯ್ಕ್ಗೆ ಕಾಂಗ್ರೆಸ್ ನಾಯಕರು ತರಾಟೆ ತೆಗೆದುಕೊಂಡಿದ್ದಾರೆ. ನಮ್ಮ ಮರ್ಯಾದೆ ಕಳಿತಿದ್ದೀರಾ ಅಂತ ಪರಮೇಶ್ವರ್ ಅವಾಜ್ ಹಾಕಿದ್ರೆ ನಿಮ್ಮಿಂದ ಹೈಕಮಾಂಡ್ ಮುಂದೆ ತಲೆ ತಗ್ಗಿಸುವಂತಾಗಿದೆ ಅಂತ ದಿನೇಶ್ ಗುಂಡೂರಾವ್ ಕ್ಲಾಸ್ ಕೊಟ್ಟಿದ್ದಾರೆ. ಕೊಪ್ಪಳದಲ್ಲಿದ್ದ ಮಾಜಿ ಸಿಎಂ ಸಿದ್ದರಾಮಯ್ಯ ಸೀದಾ ಈಗಲ್ಟನ್ ರೆಸಾರ್ಟ್ಗೆ ಹೆಲಿಕಾಪ್ಟರ್ನಲ್ಲಿ ಬಂದಿದ್ದು ಅಲ್ಲೇ ಎಲ್ಲ ಶಾಸಕರನ್ನು ಕರೆಸಿ ಮಾತನಾಡ್ತಿದ್ದಾರೆ. ಕೆಸಿ ವೇಣುಗೋಪಾಲ್ ಕೂಡ ರೆಸಾರ್ಟಿನಲ್ಲೇ ಇದ್ದು ಎಲ್ಲ ಮಾಹಿತಿಯನ್ನ ರಾಹುಲ್ ಗಾಂಧಿಗೆ ರವಾನೆ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಆಸ್ಪತ್ರೆಯಲ್ಲಿರುವ ಆನಂದ್ ಸಿಂಗ್ ನೋಡಲು ಅವರ ತಂದೆ ತಾಯಿ ಮನೆಯವರೆಲ್ಲ ಬಂದಿದ್ದಾರೆ. ನಾಳೆ ಆನಂದ್ ಸಿಂಗ್ ಡಿಸ್ಚಾರ್ಜ್ ಆಗ್ತಾರಾ ಇಲ್ವಾ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಇನ್ನು ಆನಂದ್ ಸಿಂಗ್ ಗಣೇಶ್ ನಡುವೆ ಜಗಳ ಆಗಿದೆ, ಹಲ್ಲೆ ನಡೆದಿದೆ ನಿಜ. ಆದ್ರೆ ಇಬ್ಬರ ಜಗಳಕ್ಕೆ ಅಸಲಿ ಕಾರಣನೇ ಬೇರೆ. ಗುರುವಿಗೆ ಗಣೇಶ ಗುನ್ನ ಕೊಟ್ಟಿದ್ರ ಹಿಂದೆ ಒಂದಲ್ಲ, ಹಲವು ಕಾರಣಗಳಿವೆ. ಆ ಎಕ್ಸ್ಕ್ಲೂಸಿವ್ ಮಾಹಿತಿ ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿದೆ. ಬಳ್ಳಾರಿಯ ಹೊಸಪೇಟೆ ಶಾಸಕ ಆನಂದ್ ಸಿಂಗ್ ಮೇಲೆ ಗಣೇಶ್ ಮತ್ತು ಭೀಮಾ ನಾಯ್ಕ್ ಹಲ್ಲೆ ಮಾಡಿದ್ರು ಅನ್ನೋದು ದೃಢವಾಗಿದೆ. ಆದ್ರೆ ಹಲ್ಲೆ ಹಿಂದಿನ ಅಸಲಿ ವಿಷಯಗಳನ್ನ ಹುಡುಕಿದಾಗ ಬಳ್ಳಾರಿಯಲ್ಲಿರೋ ಶಾಸಕರ ಆಪ್ತರು ಹೇಳಿದ ಸತ್ಯಗಳು ಒಂದಕ್ಕಿಂತ ಒಂದು ದೊಡ್ಡದು. ಆನಂದ್ ಸಿಂಗ್, ಗಣೇಶ್, ಭೀಮಾ ನಾಯ್ಕ್ ತ್ರಿಮೂರ್ತಿಗಳಂತೆ. ಸರ್ಕಲ್ ಇನ್ಸ್ಪೆಕ್ಟರ್ ಮೇಲೆ ಹಲ್ಲೆ ಮಾಡಿದ್ದ ಗಣೇಶ್. ಹೊಸಪೇಟೆ ಠಾಣೆಯಲ್ಲಿ ಗಣೇಶ್ ರೌಡಿ ಶೀಟರ್. 2004ರಲ್ಲಿ ಕಾಂಗ್ರೆಸ್ ಸೇರಿದ ಮೇಲೆ ರೌಡಿ ಶೀಟರ್ನಿಂದ ಮುಕ್ತಿ. ಆಮೇಲೆ ಗಣೇಶ್ಗೆ ಕಂಪ್ಲೀಟ್ ಟಿಕೆಟ್ ಕೊಡಿಸಿದ್ದೆ ಆನಂದ್ ಸಿಂಗ್. ಭೀಮಾ ನಾಯ್ಕ್ಗೂ ಆನಂದ್ ಸಿಂಗ್ ಗುರುವಾಗಿದ್ದ ವ್ಯಕ್ತಿ. ಆದ್ರೆ ಹಗರಿಬೊಮ್ಮನಹಳ್ಳಿಯಲ್ಲಿ ಆನಂದ್ ಸಿಂಗ್ ಹಸ್ತಕ್ಷೇಪ ಆಯಿತು. ಸಮಾಜ ಸೇವೆ ಹೆಸರಿನಲ್ಲಿ ಅಭಿಮಾನಿ ಬಳಗ ಕಚೇರಿ ತೆರೆದಿದ್ದ ಸಿಂಗ್ ಕೆಪಿಸಿಸಿಗೆ ಸಿದ್ದರಾಮಯ್ಯಗೂ ಭೀಮಾ ನಾಯ್ಕ್ ದೂರು ನೀಡಿದ್ರು. ಇದೇ ಸಮಯದಲ್ಲೇ ಆಪರೇಷನ್ ಕಮಲ ಶುರುವಾಯಿತು. ಬಿಜೆಪಿಗೆ ಹೋಗಲು ಶಾಸಕ ಗಣೇಶ್ಗೆ ಆನಂದ್ ಸಿಂಗ್ ಪ್ರೇರೇಪಣೆ ಕೊಟ್ರು. ಗಣೇಶ್ರನ್ನ ಮುಂಬೈಗೆ ವಿಮಾನ ಹತ್ತಿಸಿ ಬೆಂಗಳೂರಲ್ಲೇ ಉಳಿದ ಆನಂದ್ ಸಿಂಗ್ ಆಮೇಲೆ ಸಿದ್ದರಾಮಯ್ಯ, ಡಿಕೆಶಿ ಮಾತಿಗೆ ಮಣಿದು ಆಪರೇಷನ್ ರಹಸ್ಯ ಬಿಚ್ಚಿಟ್ಟಿದ್ರು. ಕಾಂಗ್ರೆಸ್ ಪಾಲಿಗೆ ಹೀರೋ ಆದ್ರೂ ಗಣೇಶ್ ಭೀಮಾ ನಾಯ್ಕರನ್ನ ವಿಲನ್ ಮಾಡಿದ್ರು. ಕೊನೆಗೆ ಗಣೇಶ್ ಭೀಮಾ ನಾಯ್ಕರನ್ನ ಕರೆಸಿ ರೆಸಾರ್ಟ್ನಲ್ಲಿ ಕೂಡಿ ಹಾಕಿದ್ರು. ಇದೇ ವಿಷಯದಲ್ಲಿ ಆನಂದ್ ಸಿಂಗ್, ಭೀಮಾ ನಾಯ್ಕ್, ಗಣೇಶ್ ನಡುವೆ ಗಲಾಟೆ. ಆನಂದ್ ಸಿಂಗ್ ಮೇಲಿನ ಹಲ್ಲೆ ಖಂಡಿಸಿ ಬಳ್ಳಾರಿಯ ಹೊಸಪೇಟೆಯಲ್ಲಿ ಆನಂದ್ ಸಿಂಗ್ಗೆ ಹೆಚ್ಚು ಕಮ್ಮಿ ಆಗಿದ್ರೆ ರುದ್ರಾವತಾರ ತೋರಿಸ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನೊಂದ್ ಕಡೆ ಪ್ರತಿಭಟನೆ ಕೂಡ ಮಾಡಿದ್ರು. ಅಭಿಮಾನಿಗಳಿಗೆ ಕೂಡ ಮುಜುಗರ ಆಗ್ತದೆ. ಈ ಕಾಂಪ್ಲೆಕ್ಸ್ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಅಭಿಮಾನಿಗಳು ಇರ್ಬೋದು ಅಥವಾ ಹೊಸಪೇಟೆ ಭಾಗದಲ್ಲಿ ಇರ್ತಕ್ಕಂಥ ಅಭಿಮಾನಿಗಳು ಇರ್ಬೋದು. ಆ ರೀತಿ ತೊಂದರೆ ಮತ್ತೆ ಗೊಂದಲ ಆಗೋದಕ್ಕಿಂತ ನಮ್ಮ ಇಬ್ಬರು ಆತ್ಮೀಯರು, ನಮ್ಮ ಇಬ್ಬರು ಶಾಸಕರು, ಅವರಿಬ್ಬರು ಎಲ್ಲೇ ಇದ್ರೂ ದಯವಿಟ್ಟು ಮೀಡಿಯಾ ಮುಂದೆ ಬಂದ್ಬಿಟ್ಟು ಅಭಿಮಾನಿಗಳಿಗೆ ಹೇಳ್ತಕ್ಕಂಥದ್ದು ಜವಾಬ್ದಾರಿ ಅವ್ರ ಮೇಲಿದೆ.
ಆನಂದ್ ಸಿಂಗ್ ಮೇಲೆ ಕಂಪ್ಲಿ ಶಾಸಕ ಹಲ್ಲೆ ಮಾಡಿದನ್ನ ಖಂಡಿಸ್ತಿರೋ ಆನಂದ್ ಸಿಂಗ್ ಅಭಿಮಾನಿಗಳು ಗಣೇಶ್ ಮನೆಗೆ ಮುತ್ತಿಗೆ ಹಾಕ್ತಾರಾ ಅನ್ನೋ ಭಯ. ಅದಕ್ಕೆ ಗಣೇಶ್ ಮನೆಗೆ ಭದ್ರತೆ ಹಾಕಿದ್ದಾರೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಮೈತ್ರಿ ಸರ್ಕಾರದ ವಿರುದ್ಧ ಈಗಾಗಲೇ ಕತ್ತಿ ಮಸಿತಾ ಇರುವ ಬಿಜೆಪಿಗೆ ಇದು ಕೂಡ ಒಂದು ಅಸ್ತ್ರವಾಗಿದೆ. ಸ್ಪೀಕರ್, ರಾಜ್ಯಪಾಲರು ಈಗಾಗಲೇ ಮಧ್ಯಪ್ರವೇಶ ಮಾಡಬೇಕು ಅಂತವರೇ ಯಡಿಯೂರಪ್ಪ ಅವರು. ಬಿಜೆಪಿ ಹೋರಾಟಕ್ಕೆ ಪ್ರಬಲ ಅಸ್ತ್ರ. ಬಾಟಲ್ ಬ್ಯಾಟಲ್ಗೆ ಬಿಜೆಪಿ ಆಕ್ರೋಶ. ಆಪರೇಷನ್ಗೆ ಕೈ ಹಾಕಿ ಸೋತು ಮಂಕಾಗಿ ಕೂತಿದ್ದ ಬಿಜೆಪಿ ಟೀಮ್ಗೆ ಸ್ಟ್ರಾಂಗ್ ಟಾನಿಕ್ ಸಿಕ್ಕಿದೆ. ಈಗಲ್ಟನ್ ರೆಸಾರ್ಟ್ನ ಶಾಸಕರಿಬ್ಬರ ಗಲಾಟೆ ಬಹುದೊಡ್ಡ ಅಸ್ತ್ರವಾಗಿದೆ. ಕಾಂಗ್ರೆಸ್ನವರು ರೆಸಾರ್ಟಲ್ಲಿ ಬೆಳಗಿನ ಜಾವ ಕುಡಿದು ಪರಸ್ಪರ ಬಡದಾಡಿ 224 ಜನ ಶಾಸಕರು ಸಹ ತಲೆ ತಗ್ಗಿಸುವಂತ ಮಾಡಿದ್ದಾರೆ. ಶಾಸಕರಾಗಿದ್ದಂಥವರು, ಮಂತ್ರಿಗಳು ಇವತ್ತು ರೆಸಾರ್ಟಲ್ಲಿ ಕುಳಿತುಕೊಂಡು ಬಾಟ್ಲಲ್ಲಿ ಒಡೆದಾಟ ಆಡಿ ಇವತ್ತು ಆನಂದ್ ಸಿಂಗ್ ಅಂತ ಒಬ್ಬ ಶಾಸಕನಿಗೆ ಹೊಟ್ಟೆ ಭಾಗದಲ್ಲಿ ಇರಿದಿದ್ದಾರೆ. ತಲೆಗೆ ದೊಡ್ಡ ಪೆಟ್ಟಾಗಿದೆ. ನನಗನ್ಸುತ್ತೆ ಇಷ್ಟೆಲ್ಲ ಮುಚ್ಚಿಡ್ತಾ ಇದ್ರೆ ಅವರು ಜೀವನ ಮರಣದ ಪ್ರಶ್ನೆ ಅಂತ ಅನ್ಸುತ್ತೆ. ಇಷ್ಟಕ್ಕೆ ನಿಲ್ಲದ ಬಿಜೆಪಿ ನಾಯಕರು ಏನ್ ಬೇಕಾದ್ರೂ ಮಾಡಬಹುದು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತ ಸ್ಪೀಕರ್ ರಾಜ್ಯಪಾಲರಿಗೂ ದೂರು ನೀಡುವ ಸಾಧ್ಯತೆಗಳಿವೆ. 23ರ ಗುರುವಾರ ರಾಜ್ಯಪಾಲರ ಭೇಟಿಗೆ ಅವಕಾಶ ಸಿಕ್ಕಿದೆಯಾದರೂ ಗುರುವಾರಕ್ಕೂ ಮುನ್ನವೇ ರಾಜ್ಯಪಾಲರ ಭೇಟಿ ಮಾಡಿ ಎಲ್ಲದರ ವಿವರಣೆ ನೀಡೋ ಸಾಧ್ಯತೆಗಳಿವೆ. ವಿಧಾನಸಭೆ ವಿಸರ್ಜಿಸಿ ರಾಷ್ಟ್ರಪತಿ ಆಡಳಿತಕ್ಕೂ ಮನವಿ ಮಾಡಲಿದ್ದಾರೆ. ಅಷ್ಟೇ ಅಲ್ಲ, ಈ ಬಗ್ಗೆ ಹೈಕಮಾಂಡ್ಗೂ ಇಂಚಿಂಚು ಮಾಹಿತಿ ರವಾನಿಸಲಿದ್ದಾರೆ. ಅಷ್ಟೇ ಅಲ್ಲ, ಅತೃಪ್ತ ಶಾಸಕರನ್ನ ಎಳೆದುಕೊಂಡು ಆಪರೇಷನ್ ಕಂಪ್ಲೀಟ್ ಮಾಡೋದಕ್ಕೂ ಇದೇ ಗಲಾಟೆಗೆ ದಾಳವಾಗಿರೋದ್ರಲ್ಲಿ ಸಂದೇಹವೇ ಇಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಈ ಒಂದು ಗಲಾಟೆ ಆದ್ಮೇಲೆ ಮುಂಬೈನಿಂದ ಬೆಂಗಳೂರಿಗೆ ಬಂದಿದೆ ಆನಂದ್ ಸಿಂಗ್ ಫ್ಯಾಮಿಲಿ. ಆನಂದ್ ಸಿಂಗ್ ಮಗ ಸಿದ್ಧಾರ್ಥ್ ಸಿಂಗ್, ಪತ್ನಿ ಲಕ್ಷ್ಮಿ ಸಿಂಗ್ ಕೂಡ ಆಸ್ಪತ್ರೆಗೆ ಆಗಮಿಸಿದ್ದಾರೆ. ಹಾಗೆಯೇ ಆನಂದ್ ಸಿಂಗ್ ಅವರ ಮಗಳು ವೈಷ್ಣವಿ ಸಿಂಗ್ ಬಂದು ಅಪ್ಪನ ಆರೋಗ್ಯವನ್ನು ಕೂಡ ವಿಚಾರಿಸಿದ್ದಾರೆ. ಈಗಾಗಲೇ ಮುಂಬೈನಿಂದ ಬೆಂಗಳೂರಿಗೆ ಬಂದಿದೆ ಆನಂದ್ ಸಿಂಗ್ ಅವರ ಫ್ಯಾಮಿಲಿ. ಅಪ್ಪನ ಆರೋಗ್ಯ ವಿಚಾರಿಸೋದಕ್ಕೆ ಮಗಳು ವೈಷ್ಣವಿ ಸಿಂಗ್ ಕೂಡ ಬಂದಿದ್ದಾರೆ. ಹಾಗೆಯೇ ಅಪ್ಪನ ಆರೋಗ್ಯ ವಿಚಾರಿಸಿದ್ದಾರೆ. ಹಾಗೆಯೇ ಅವರ ಪತ್ನಿ ಕೂಡ ಆಗಮಿಸಿದ್ದಾರೆ. ಒಟ್ಟಾರೆ ಈ ಒಂದು ಹಲ್ಲೆ ಪ್ರಕರಣ ಆದ ನಂತರ ಆಸ್ಪತ್ರೆಯಲ್ಲಿರುವಂತಹ ಆನಂದ್ ಸಿಂಗ್ ಅವರನ್ನ ಈಗಾಗಲೇ ಅವರ ಫ್ಯಾಮಿಲಿಯವರು ಕೂಡ ಬಂದು ನೋಡ್ಕೊಳ್ತಾ ಇದ್ದಾರೆ. ಮಗ ಸಿದ್ಧಾರ್ಥ್ ಕೂಡ ಬಂದಿದ್ದಾರೆ. ಹಾಗೆಯೇ ಆನಂದ್ ಸಿಂಗ್ ಅವರ ಪತ್ನಿ ಲಕ್ಷ್ಮಿ ಸಿಂಗ್ ಕೂಡ ಆಗಮಿಸಿದ್ದು, ಮಗಳು ವೈಷ್ಣವಿ ಸಿಂಗ್ ಬಂದು ಈಗಾಗಲೇ ವಿಚಾರಿಸ್ತಾ ಇದ್ದಾರೆ. ಆರೋಗ್ಯವನ್ನ ಅಂದ್ರೆ ಆರೋಗ್ಯ ಕ್ಷೇಮವನ್ನ ನೋಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಆನಂದ್ ಸಿಂಗ್ ಅವರ ಫ್ಯಾಮಿಲಿ ಮುಂಬೈನಿಂದ ಬೆಂಗಳೂರಿಗೆ ಆಗಮಿಸಿದೆ. ಈಗಾಗಲೇ ಆನಂದ್ ಸಿಂಗ್ ಅವರ ಮಗ ಸಿದ್ಧಾರ್ಥ್ ಸಿಂಗ್ ಕೂಡ ಆಗಮಿಸಿದ್ದು, ಪತ್ನಿ ಲಕ್ಷ್ಮಿ ಸಿಂಗ್ ಆಸ್ಪತ್ರೆಗೆ ಆಗಮಿಸಿದ್ದಾರೆ. ಹಾಗೆಯೇ ಆನಂದ್ ಸಿಂಗ್ ಅವರ ಆರೋಗ್ಯವನ್ನು ಕೂಡ ವಿಚಾರಿಸಿದ್ದಾರೆ. ಇನ್ನು ಅಪ್ಪನ ಆರೋಗ್ಯವನ್ನು ವಿಚಾರಿಸೋದಕ್ಕೆ ಅವರ ಮಗಳು ವೈಷ್ಣವಿ ಸಿಂಗ್ ಕೂಡ ಆಗಮಿಸಿದ್ದು, ಈಗಾಗಲೇ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಗಳು, ಮಗ ಹಾಗೆಯೇ ಪತ್ನಿ ಕೂಡ ಆಗಮಿಸಿದ್ದಾರೆ. ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಆನಂದ್ ಸಿಂಗ್. ಕಂಪ್ಲಿ ಶಾಸಕ ಗಣೇಶ್ ಅವರು ಮಾಡಿದಂತಹ ಒಂದು ಹಲ್ಲೆಗೆ ಸಂಬಂಧಪಟ್ಟಂತೆ ಇವತ್ತು ಬೆಳಗ್ಗೆ ಅಪೋಲೋ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಆನಂದ್ ಸಿಂಗ್. ಈ ಹಿನ್ನೆಲೆಯಲ್ಲಿ ಮಗಳು, ಮಗ ಹಾಗೆಯೇ ಪತ್ನಿ ಕೂಡ ಸಮೇತರಾಗಿ ಈಗಾಗಲೇ ಮುಂಬೈನಲ್ಲಿರುವಂತಹ ಆನಂದ್ ಸಿಂಗ್ ಫ್ಯಾಮಿಲಿಯವರು ಬೆಂಗಳೂರಿಗೆ ಆಗಮಿಸಿದ್ದು, ಅಪೋಲೋ ಆಸ್ಪತ್ರೆಗೆ ಆಗಮಿಸಿ ಈಗಾಗಲೇ ಆನಂದ್ ಸಿಂಗ್ ಅವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಇವಾಗ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜು ಆರ್ಯ, ಈಗಾಗಲೇ ಅವರ ಫ್ಯಾಮಿಲಿ ಅವರು ಕೂಡ ಎಷ್ಟು ಹೊತ್ತಿಗೆ ಆಗಮಿಸಿದ್ದಾರೆ, ಯಾರ್ಯಾರು ಬಂದಿದ್ದಾರೆ, ಏನಾದರೂ ಮಾತನಾಡಿದ್ದಾರಾ ಮಾಧ್ಯಮಗಳ ಜೊತೆ ಈ ಸಂದರ್ಭದಲ್ಲಿ? ಮಂಜು, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಆದ್ರೆ ಎಸ್, ನಮ್ಮ ರಿಪೋರ್ಟರ್ ಮಂಜು ಅವರ ಫೋನ್ ಸಂಪರ್ಕ ಕಟ್ ಆಗಿದೆ. ಅವ್ರು ಮತ್ತೆ ಸಂಪರ್ಕಿಸುವಂತ ಪ್ರಯತ್ನವನ್ನ ಮಾಡೋಣ. ಈಗಾಗಲೇ ಅವರ ಫ್ಯಾಮಿಲಿಯವರು ಕೂಡ ಆಗಮಿಸಿದ್ದು ಮುಂಬೈನಿಂದ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜು ಆರ್ಯ, ಎಷ್ಟು ಹೊತ್ತಿಗೆ ಆನಂದ್ ಸಿಂಗ್ ಫ್ಯಾಮಿಲಿಯವರು ಆಗಮಿಸಿದ್ದಾರೆ? ಈ ಸಂದರ್ಭದಲ್ಲಿ ಮಾಧ್ಯಮದವರ ಜೊತೆ ಏನಾದರೂ ಮಾತನಾಡಿದ ಅವರ ಫ್ಯಾಮಿಲಿಯವರು ಹೇಗಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದರೂ ಹೇಳಿದ್ರಾ, ಹೇಗೆ? ನವಿತಾ, ಶಾಸಕ ಆನಂದ್ ಸಿಂಗ್ ಅಪೋಲೋ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡ್ಕೊಂತಿರುವಂತಹ ಹಿನ್ನೆಲೆಯಲ್ಲಿ ಅವರ ಕುಟುಂಬಸ್ಥರು ಕೂಡ ಈಗಾಗಲೇ ಬಳ್ಳಾರಿಯಿಂದ ನೇರವಾಗಿ ಬೆಂಗಳೂರಿನ ಅಪೋಲೋ ಆಸ್ಪತ್ರೆ ಆಗಮಿಸಿದ್ದಾರೆ. 20 ನಿಮಿಷದ ಹಿಂದೆ ಅವರ ಮಕ್ಕಳು ಮತ್ತು ಪತ್ನಿ ಕೂಡ ಈಗಾಗಲೇ ಅಪೋಲೋ ಆಸ್ಪತ್ರೆಗೆ ಆಗಮಿಸಿದ ಸಂದರ್ಭ
ಸಂದರ್ಭದಲ್ಲಿ ಮಾಧ್ಯಮದವ್ರಿಗೆ ಅವ್ರು ಯಾವುದೇ ರೀತಿಯಂತ ಪ್ರತಿಕ್ರಿಯೆ ಕೊಡಲಿಲ್ಲ. ಬದಲಾಗಿ ಮೊದಲನೇದಾಗಿ 6ನೇ ಫ್ಲೋರ್ನಲ್ಲಿ ಟ್ರೀಟ್ಮೆಂಟ್ ತಗೊಂಡಿರುವಂತಹ ಶಾಸಕ ಆನಂದ್ ಸಿಂಗ್ ಅವ್ರನ್ನ ನೋಡೋಕೆ ಅಂತ ನೇರವಾಗಿ ಹೋದ್ರು. ಇನ್ನು ಆನಂದ್ ಸಿಂಗ್ ಅವರ ತಂದೆ ತಾಯಿ ಮಧ್ಯಾಹ್ನದ ಹೊತ್ತಿಗೆ ಅಪೋಲೋ ಆಸ್ಪತ್ರೆಗೆ ಬಂದು ಅವರು ಕೂಡ ಅಷ್ಟೇ ಆನಂದ್ ಸಿಂಗ್ ಇರುವಂತಹ ಕೊಠಡಿಯಲ್ಲಿ ಕೂತು ಅವರ ಒಂದು ಆರೋಗ್ಯನ ವಿಚಾರಿಸಿದರೆ, ಮತ್ತೊಂದು ಕಡೆ ಈಗಾಗಲೇ ಪತ್ನಿ ಮತ್ತು ಮಕ್ಕಳು ಕೂಡ ಬಂದಿದ್ದು ಅವರ ಆರೋಗ್ಯನ ವಿಚಾರಣೆ ಮಾಡ್ತಾರೆ. ಜೊತೆಗೆ ಟ್ರೀಟ್ಮೆಂಟ್ ಕೊಡ್ತಿರುವಂತಹ ವೈದ್ಯರ ಬಳಿ ಕೂಡ ಅಷ್ಟೇ ಅವರು ಮಾತುಕತೆಯನ್ನು ಕೂಡ ನಡೆಸ್ತಾರೆ. ಮಾತುಕತೆ ನಡೆಸಿದಂತ ಸಂದರ್ಭದಲ್ಲಿ ಕೂಡ ಅಷ್ಟೇ ಯಾವುದೇ ರೀತಿಯಂತಹ ಒಂದು ಗಂಭೀರವಾದಂತಹ ಪೆಟ್ಟಾಗಿಲ್ಲ, ಕೇವಲ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಮತ್ತು ಕಣ್ಣು ಮತ್ತು ಹೊಟ್ಟೆ ಭಾಗಕ್ಕೆ ಅವರಿಗೆ ಸ್ವಲ್ಪ ಪ್ರಮಾಣದ ಗಾಯ ಆಗಿದ್ದು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಿದೀವಿ ಅನ್ನೋದನ್ನು ಕೂಡ ಈಗಾಗಲೇ ಆಸ್ಪತ್ರೆ ವೈದ್ಯರು ಅವರ ಕುಟುಂಬಸ್ಥರಿಗೂ ಹೇಳಿದ್ದಾರೆ ಅನ್ನುವಂತಹ ಒಂದು ಇನ್ಫಾರ್ಮೇಶನ್ ಕೂಡ ಲಭ್ಯವಾಗಿರುವಂತದ್ದು. ಸದ್ಯಕ್ಕೆ ಆನಂದ್ ಸಿಂಗ್ ಅವರ ಕುಟುಂಬರು ಬಿಟ್ರೆ ಬೇರೆ ಯಾರು ಕೂಡ ಅಷ್ಟೇ ಅಪೋಲೋ ಆಸ್ಪತ್ರೆಗಳಿಲ್ಲ. ಇನ್ನು ಈಗಲ್ಟನ್ ರೆಸಾರ್ಟ್ ಇಂದಲೂ ಕೂಡ ಅಷ್ಟೇ ಅನೇಕ ಶಾಸಕರು ಮತ್ತು ಅನೇಕ ಒಂದು ಕಾಂಗ್ರೆಸ್ನ ರಾಜಕಾರಣಿಗಳು ಕೂಡ ಈಗಾಗಲೇ ಅಪೋಲೋ ಆಸ್ಪತ್ರೆ ಕಡೆ ಬರ್ತಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಕೂಡ ಆಗಿದೆ. ಜೊತೆಗೆ ಅವರ ಕುಟುಂಬಸ್ಥರು ಕೂಡ ಅಷ್ಟೇ ಫೋನ್ ಕಾಲ್ ಮುಖಾಂತರವಾಗಿಯೇ ಕಾಂಗ್ರೆಸ್ನ ಹಿರಿಯ ರಾಜಕಾರಣಿಗಳು ಕೂಡ ಅಷ್ಟೇ ಬಲವನ್ನು ಕೂಡ ತುಂಬಿರುವಂತಹ ಒಂದು ಇನ್ಫಾರ್ಮೇಶನ್ ಲಭ್ಯ. ಎಸ್, ಈಗಾಗಲೇ ಅವರ ಆರೋಗ್ಯ ಸ್ಥಿತಿ ಹೇಗಿದೆ? ಹಾಗೆ ಆನಂದ್ ಸಿಂಗ್ ಅವರನ್ನ ಇವತ್ತೇ ಡಿಸ್ಚಾರ್ಜ್ ಮಾಡುವಂತಹ ಸಾಧ್ಯತೆ ಏನಾದ್ರೂ ಇದೆಯಾ? ಇದರ ಬಗ್ಗೆ ಏನಾದ್ರೂ ಮಾಹಿತಿ ಸಿಗ್ತಾ ಇದೆಯಾ ಮಂಜು ಆರ್ಯ? ಮುಂಜಾನೆಯಿಂದಲೂ ಕೂಡ ಅಷ್ಟೇ ಆನಂದ್ ಸಿಂಗ್ ಅವರಿಗೆ ಟ್ರೀಟ್ಮೆಂಟ್ ಅನ್ನು ಕೊಡಲಾಗ್ತಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಅವರ ಕಣ್ಣಿನ ಒಂದು ಊತ ಏನಿತ್ತು ಆ ಒಂದು ಊತ ಕೂಡ ಕಡಿಮೆ ಆಗಿಲ್ಲ. ಜೊತೆಗೆ ಅವರ ಕಣ್ಣಿನ ಭಾಗಕ್ಕೆ ಬಲವಾದಂತ ಒಂದು ಪೆಟ್ಟು ಬಿದ್ದಂತ ಒಂದು ಕಾರಣಕ್ಕೆ ಬ್ಲಡ್ ಕ್ಲಾಟ್ ಕೂಡ ಆಗಿದೆ. ಆ ಒಂದು ಕಾರಣಕ್ಕೆ ಬಹುತೇಕ ಆ ಒಂದು ಊತ ಕಮ್ಮಿ ಆಗೋಕೆ 24 ಗಂಟೆಗಳ ಕಾಲಾವಕಾಶ ಕೂಡ ಬೇಕು ಅನ್ನೋದನ್ನು ಕೂಡ ಆಸ್ಪತ್ರೆ ವೈದ್ಯರು ಹೇಳ್ತಿರುತ್ತೆ. ಆ ಒಂದು ಕಾರಣಕ್ಕೆ ಬಹುತೇಕ ನಾಳೆಯ ವೇಳೆಗೆ ಆನಂದ್ ಸಿಂಗ್ ಅವ್ರನ್ನ ಡಿಸ್ಚಾರ್ಜ್ ಮಾಡುವಂತ ಸಾಧ್ಯತೆಗಳಿರುತ್ತೆ. ಇನ್ನೊಂದು ಪ್ರಮುಖವಾದಂತ ಅಂಶ ಅಂದ್ರೆ ಅವ್ರ ಹೊಟ್ಟೆ ಭಾಗಕ್ಕೂ ಕೂಡ ಅಷ್ಟೇ ಒಂದು ಬಲವಾದಂತ ಪೆಟ್ಟು ಬಿದ್ದಿದೆ. ಆ ಒಂದು ಕಾರಣಕ್ಕೆ ಹೊಟ್ಟೆ ಮತ್ತು ಕಣ್ಣಿನ ಭಾಗ ಮತ್ತು ಮುಂಜಾಗ್ರತೆ ಕ್ರಮವಾಗಿ ಒಂದು ತಲೆಯ ಭಾಗದಲ್ಲಿ ಕೂಡ ಈಗಾಗಲೇ ಸ್ಕ್ಯಾನಿಂಗ್ ಅನ್ನು ಕೂಡ ನಡೆಸಿದ್ದಾರೆ. ಬಹುತೇಕ ಆ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ ಬಂದಂತಹ ನಂತರ ಆಸ್ಪತ್ರೆ ಆ ಒಂದು ರಿಪೋರ್ಟ್ ಅನ್ನ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ನಡೆಸಿದಂತ ಬಳಿಕ ಅದರಲ್ಲಿ ಏನಾದ್ರು ಒಳಭಾಗದ ಏನಾದ್ರು ಪೆಟ್ಟು ಬಿದ್ದಂತ ಸಮಯದಲ್ಲಿ ಅದಕ್ಕೆ ಯಾವ ರೀತಿಯ ಟ್ರೀಟ್ಮೆಂಟ್ ಬೇಕು ಆ ಒಂದು ಟ್ರೀಟ್ಮೆಂಟ್ ಕೊಡಲಾಗುತ್ತೆ. ಒಂದ್ ವೇಳೆ ಯಾವುದೇ ರೀತಿಯಂತಹ ತೊಂದರೆಗಳಾಗಿಲ್ಲ, ಕೇವಲ ಮೇಲ್ನೋಟಕ್ಕೆ ಮಾತ್ರ ಗಾಯಗಳಾಗಿದೆ ಅಂತ ಪಕ್ಷದಲ್ಲಿ ಅವ್ರನ್ನ ಬಹುತೇಕ ನಾಳೆ ಡಿಸ್ಚಾರ್ಜ್ ಮಾಡುವ ಸಾಧ್ಯತೆ ಇದೆ. ನವಿತಾ, ಓಕೆ, ಥ್ಯಾಂಕ್ ಯು ಮಂಜು. ನಡೆದಾಡುವ ದೇವರು ತ್ರಿವಿಧ ದಾಸೋಹಿ ಅವರ ಆರೋಗ್ಯ ಚೇತರಿಕೆ ನಿಜಕ್ಕೂ ವೈದ್ಯ ಲೋಕಕ್ಕೆ ಸವಾಲು. ಕೆಲವು ದಿನ ವೈದ್ಯರು ನಿರೀಕ್ಷಿತ ಮಟ್ಟದಂತೆ ಕಾಯಕ ಯೋಗ್ಯ ಆರೋಗ್ಯ ಈಗ ಚೇತರಿಸ್ತಾ ಇದೆ. ಕೆಲವೊಮ್ಮೆ ನಿರೀಕ್ಷಿತ ಮಟ್ಟದಲ್ಲಿ ಆರೋಗ್ಯ ಉತ್ತಮವಾಗ್ತಿಲ್ಲ. ಒಂದು ದಿನ ಅಚ್ಚರಿ, ಮತ್ತೊಂದು ದಿನ ಆತಂಕ ಅನ್ನುವ ರೀತಿ ಇರುವ ಶತಾಯುಷಿಯ ಆರೋಗ್ಯದ ಗುಟ್ಟು ನಿಜಕ್ಕೂ ಅಚ್ಚರಿ. ಶತಾಯುಷಿ ಸಿದ್ಧಗಂಗಾ ಶ್ರೀಗಳ ಆರೋಗ್ಯದ ಗುಟ್ಟು ನಿಜಕ್ಕೂ ಪವಾಡ. ಕಳೆದೆರಡು ದಿನಗಳಿಂದ ಉತ್ತಮವಾಗ್ತಿರೋ ಶ್ರೀಗಳ ಆರೋಗ್ಯ ಚೇತರಿಕೆಯ ಪ್ರಮಾಣ ಇವತ್ತು ಸ್ವಲ್ಪ ಮಟ್ಟಿಗೆ ಕುಸಿದಿದೆ. ವೈದ್ಯರು ಶಿವಕುಮಾರ ಸ್ವಾಮೀಜಿಯ ಆರೋಗ್ಯ ಚೇತರಿಕೆಗೆ ಎಲ್ಲಾ ರೀತಿ ಪ್ರಯತ್ನಿಸುತ್ತಿದ್ರೂ ಆರೋಗ್ಯ ಉತ್ತಮವಾಗ್ತಿಲ್ಲ. ಈಗಾಗಲೇ 111 ವರ್ಷವಾಗಿರೋದ್ರಿಂದ ಚಿಕಿತ್ಸೆಗೆ ದಾಸೋಹ ನಿಧಿಯ ದೇಹ ಸ್ಪಂದಿಸ್ತಿಲ್ಲ. ಆದರೆ ಬೆಳಿಗ್ಗೆ ಮತ್ತು ಸಂಜೆ ಶಿವಪೂಜೆ ವೇಳೆ ಮಾತ್ರ ದೇವರ ದೇಹ ಅಚ್ಚರಿಯ ರೀತಿಯಲ್ಲಿ ಸ್ಪಂದಿಸ್ತಿದೆ. ಪ್ರೋಟೀನ್ ಅಂಶ ಇಂಪ್ರೂವ್ ಆಗಲಿಲ್ಲ ಅಂತಂದರೆ ಅವ್ರಿಗೆ ಕಾನ್ಷಿಯಸ್ನೆಸ್ಸು ಮತ್ತು ಸ್ಟ್ರೆಂತು ಇದು ಏನೂ ಬರೋದಿಲ್ಲ. ನಾವು ಡೈಲಿ ಸಪ್ಲಿಮೆಂಟ್ ಮಾಡ್ತಾ ಇದ್ದೀವಿ, ಆದರೂ ಅದು ಶರೀರದಲ್ಲಿ ಪ್ರೋಟೀನ್ ಅಂಶ ನಿಂತ್ಕೊಳ್ತಾ ಇಲ್ಲ. ಇದೇ ಮೈನ್ ಇಶ್ಯೂ. ಮಧ್ಯೆ ಕಂಡುಬಿಡ್ತಾ ಇದ್ದಾರೆ, ಬಟ್ ಸಂಪೂರ್ಣವಾಗಿ ಅಂದರೆ ಈಗ ಪೂಜೆ ಗೀಜೆ ಮಾಡ್ಬೇಕಾದ್ರೆ ಸ್ಪಂದಿಸ್ತಾರೆ. ಅಂದರೆ ರೆಗ್ಯುಲರ್ ಆಗಿ ಇದು ಮಾಡಿದಾಗ ಆ ಥರ ಸ್ಪಂದಿಸ್ತಾ ಇಲ್ಲ. ಅಂದರೆ ಅವ್ರು ಯೂಶಲಿ ಬೆಳಗ್ಗೆ ಟೈಮು ಮತ್ತು ಮಧ್ಯಾಹ್ನ ಪೂಜೆ, ನೈಟ್ ಟೈಮ್ ಪೂಜೆ ಟೈಮಲ್ಲಿ ಸ್ಪಂದಿಸ್ತಾ ಇದ್ದಾರೆ. ಶ್ರೀಗಳ ಆರೋಗ್ಯ ವಿಚಾರಣೆಗೆ ಇವತ್ತು ಕೂಡ ಗಣ್ಯರ ದಂಡೆ ಸಿದ್ಧಗಂಗಾ ಮಠಕ್ಕೆ ಹರಿದು ಬಂದಿತ್ತು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ, ಸುತ್ತೂರು ಮಠದ ಸ್ವಾಮೀಜಿ, ಮಹಾತ್ಮ ಗಾಂಧೀಜಿ ಮೊಮ್ಮಗಳು ಸುಮಿತ್ರಾ ರಾಮದಾಸ್, ನಟಿ ಭಾರತಿ ವಿಷ್ಣುವರ್ಧನ್ ಸೇರಿದಂತೆ ಹಲವರು ಭೇಟಿ ನೀಡಿ ದೇವರ ಆರೋಗ್ಯ ವಿಚಾರಿಸಿದ್ರು. ಆಗಾಗ ಬಂದು ನೋಡ್ಕೊಂಡು ಹೋಗ್ತಾ ಇದ್ವಿ. ನನ್ನ ಯಜಮಾನರು ನಾವು ಬಂದಾಗ ಅವರ ಪಾದಪೂಜೆ ಮಾಡೋ ಒಂದು ಅವಕಾಶ ಮಾಡಿಕೊಟ್ಟಿದ್ರು ಸ್ವಾಮಿಗಳು. ನಮ್ಮ ಪುಣ್ಯ. ಸುತ್ತೂರು ಶ್ರೀಗಳ ಚಿಕ್ಕ ಶ್ರೀಗಳ ಸಮಕ್ಷಮ ಡಾಕ್ಟರ್ಗಳು ಹೇಳಿದ್ರು, ಅವ್ರ ಜೊತೆ ಸಮಾಲೋಚನೆ ಮಾಡಿದ್ದೇವೆ, ಚರ್ಚೆ ಮಾಡಿದ್ದೇವೆ. ರಾಜ್ಯದ ಸಿದ್ಧಗಂಗಾ ಶ್ರೀಗಳವರ ಭಕ್ತ ಯಾರಿದ್ದಾರೆ ಯಾರು ಸಹ ಆತಂಕಕ್ಕೆ ಒಳಗಾಗದೇನೆ ಅವರ ಆರೋಗ್ಯ ಸುಧಾರಿಸಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಶ್ರೀಗಳ ದರ್ಶನದ ಬಳಿಕ ಮಠದಿಂದ ಹೊರಡುತ್ತಿದ್ದ ಮಾಜಿ ಸಿಎಂ ಬಿಎಸ್ವೈ ಕಾರಿಗೆ ಮಠದ ಮಕ್ಕಳು ಮುತ್ತಿಗೆ ಹಾಕಿದ್ರು. ಜಂಗಮ ಶ್ರೇಷ್ಠ ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ನೀಡಲು ಕೇಂದ್ರವನ್ನ ಒತ್ತಾಯಿಸುವಂತೆ ಘೋಷಣೆ ಕೂಗಿದ್ರು. ಈ ವೇಳೆ ಭಕ್ತರನ್ನ ಸಮಾಧಾನಪಡಿಸಲು ಬಿಎಸ್ವೈ ಹರಸಾಹಸ ಪಟ್ಟರು.
ಸತತ 3ನೇ ದಿನವೂ ದೇವರಿಗೆ ಭಾರತ ರತ್ನ ನ್ಯೂಸ್ 18 ಕನ್ನಡ ಮೆಗಾ ಅಭಿಯಾನ ರಾಜ್ಯಾದ್ಯಂತ ಮುಂದುವರೆದಿದೆ. ಮಹಾನ್ ಚೇತನಕ್ಕೆ ಅತ್ಯುನ್ನತ ನಾಗರಿಕ ಗೌರವ ಪ್ರಶಸ್ತಿ ನೀಡುವಂತೆ ನಮ್ಮ ಅಭಿಯಾನವನ್ನ ಬೆಂಬಲಿಸಿ ರಾಜ್ಯದ ಜನ ಸಹಿ ಹಾಕ್ತಿದ್ದಾರೆ. ಮತ್ತೊಂದೆಡೆ ಶ್ರೀಗಳ ಆರೋಗ್ಯ ವೃದ್ಧಿಗೆ ಪೂಜೆ ಪ್ರಾರ್ಥನೆಗಳು ಕೂಡ ನಡೀತಿವೆ. ಕಿರಣ್ ಜೊತೆ ವಿಠಲ್, ನ್ಯೂಸ್ 18 ಕನ್ನಡ, ತುಮಕೂರು. ಇನ್ನು ಇಳಿ ವಯಸ್ಸಲ್ಲೂ ಉತ್ಸಾಹ ಮೆರೆದಿದ್ದಾರೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು. 100 ಮೆಟ್ಟಿಲುಗಳನ್ನು ಹತ್ತಿ ಇಳಿದಿದ್ದಾರೆ ಮಾಜಿ ಪ್ರಧಾನಿಗಳು. ಗವಿ ರಂಗನಾಥ ದೇವಸ್ಥಾನದ ಕಳಶಾರೋಹಣ ಮಾಡೋದಕ್ಕೆ ಮೆಟ್ಟಿಲನ್ನು ಹತ್ತಿದ್ದಾರೆ ಮಾಜಿ ಪ್ರಧಾನಿ. ಭದ್ರತಾ ಸಿಬ್ಬಂದಿ ಸಹಾಯದೊಂದಿಗೆ ಮೆಟ್ಟಿಲನ್ನು ಹತ್ತಿ ಇಳಿದಿದ್ದಾರೆ ಎಚ್.ಡಿ. ತುಮಕೂರಿನ ಐನಾಪುರ ಗ್ರಾಮದಲ್ಲಿನ ಗವಿ ರಂಗನಾಥ ದೇವಸ್ಥಾನಕ್ಕೆ 100 ಮೆಟ್ಟಿಲುಗಳನ್ನು ಹತ್ತಿ ಇಳಿದಿದ್ದಾರೆ ಮಾಜಿ ಪ್ರಧಾನಿಗಳು. ಉತ್ತರ ಪ್ರದೇಶದಲ್ಲಿ ನಡೀತಾ ಇರುವ ಅರ್ಧ ಕುಂಭಮೇಳದಲ್ಲಿ 1,20,000 ಕೋಟಿ ರೂಪಾಯಿ ಆದಾಯ ಬರುವ ನಿರೀಕ್ಷೆ ಇದೆ. ಜನವರಿ 15ರಿಂದ ಆರಂಭ ಆಗಿರೋ ಈ ಅರ್ಧ ಕುಂಭಮೇಳ ಸುಮಾರು 50 ದಿನ ನಡೆಯಲಿದೆ. ಜಗತ್ತಿನ ಅತಿ ದೊಡ್ಡ ಧಾರ್ಮಿಕ ಕಾರ್ಯಕ್ರಮ ಅನ್ನುವ ಹೆಗ್ಗಳಿಕೆ ಪಡೆದಿರುವ ಕುಂಭಮೇಳಕ್ಕೆ ಈ ಬಾರಿ 4,200 ಕೋಟಿ ರೂಪಾಯಿಗಳನ್ನ ಉತ್ತರ ಪ್ರದೇಶ ಸರ್ಕಾರ ಮೀಸಲಿಟ್ಟಿದೆ. ಆದರೆ ಈಗ 1,00,000 ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಆದಾಯ ಬರುವ ವಿಶ್ವಾಸ ಮೂಡಿದೆ. ಅಲ್ಲದೆ ಈ ಧಾರ್ಮಿಕ ಕಾರ್ಯಕ್ರಮದಿಂದ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸುಮಾರು 55,000 ಉದ್ಯೋಗಗಳು ಕೂಡ ಸೃಷ್ಟಿಯಾಗಿವೆ. ಇವತ್ತು ರಾತ್ರಿ ವರ್ಷದ ಮೊದಲ ರಕ್ತ ಚಂದ್ರಗ್ರಹಣ ನಡೆಯಲಿದೆ. ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬರಲಿದೆ. ಈ ಸಂದರ್ಭದಲ್ಲಿ ಚಂದ್ರಗ್ರಹ ಭೂಮಿಗೆ ಅತ್ಯಂತ ಹತ್ತಿರಕ್ಕೆ ಬರಲಿದೆ. ಅದರಿಂದ ಇವತ್ತು ರಾತ್ರಿ ಚಂದ್ರ ಅತ್ಯಂತ ದೊಡ್ಡದಾಗಿ ಕೆಂಪಾಗಿ ಕಾಣ್ತಾನೆ. ಈ ರಕ್ತ ಚಂದ್ರಗ್ರಹಣ ಭಾರತದಲ್ಲಿ ಗೋಚರಿಸಲ್ಲ. ಆದರೆ ಭಾರತೀಯ ಕಾಲಮಾನದ ಪ್ರಕಾರ ಇವತ್ತು ರಾತ್ರಿ 11:41 ಗ್ರಹಣ ಆರಂಭವಾಗಲಿದ್ದು ಸುಮಾರು 3 ಗಂಟೆ 30 ನಿಮಿಷಗಳ ಕಾಲ ಈ ರಕ್ತ ಚಂದ್ರಗ್ರಹಣ ನಡೆಯಲಿದೆ. ಅಮೆರಿಕ, ಐಲ್ಯಾಂಡ್, ಗ್ರೀನ್ಲ್ಯಾಂಡ್, ಪಶ್ಚಿಮ ಯುರೋಪ್, ಪಶ್ಚಿಮ ಆಫ್ರಿಕಾ, ಪೂರ್ವ ಆಫ್ರಿಕಾ ಮತ್ತು ಪೂರ್ವ ಯುರೋಪಲ್ಲಿ ಭಾಗಶಃ ಚಂದ್ರಗ್ರಹಣ ಕಾಣಿಸಲಿದೆ. ಕಳೆದ ವರ್ಷ ಜುಲೈ 27ರಲ್ಲಿ ರಕ್ತ ಚಂದ್ರಗ್ರಹಣ ಸಂಭವಿಸಿತ್ತು. ಮುಂದಿನ ರಕ್ತ ಚಂದ್ರಗ್ರಹಣಕ್ಕಾಗಿ ಇನ್ನೂ 2 ವರ್ಷ ಕಾಯಬೇಕಾಗತ್ತೆ. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.